ಸಾಧಾರಣ ಕಾಲದ 31ನೆಯ ಗುರುವಾರ. ಮೊದಲನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮಲ್ಲಿ ಯಾರು ತನಗಾಗಿಯೇ ಬದುಕುವುದಿಲ್ಲ, ತನಗಾಗಿಯೇ ಸಾಯುವುದಿಲ್ಲ. ನಾವು ಬದುಕಿದರೂ ಪ್ರಭುವಿಗಾಗಿಯೇ, ಸತ್ತರೂ ಅವರಿಗಾಗಿಯೇ. ನಾವು ಬದುಕಿದರೂ ಸತ್ತರೂ ಪ್ರಭುವಿಗೆ ಸೇರಿದವರು. ಏಕೆಂದರೆ ಸತ್ತವರಿಗೂ ಬದುಕುವವರಿಗೂ ಪ್ರಭುವಾಗಬೇಕೆಂಬ ಉದ್ದೇಶದಿಂದಲೇ ಕ್ರಿಸ್ತ ಯೇಸು ಸತ್ತು ಜೀವಂತರಾದದ್ದು. ಹೀಗಿರುವಲ್ಲಿ ಸಸ್ಯಾಹಾರಿಯೇ, ನೀನು ನಿನ್ನ ಸಹೋದರನನ್ನು ದೋಷಿ ಎಂದು ತೀರ್ಪಿಡುವುದೇಕೆ? ಮಾಂಸಾಹಾರಿಯೇ, ನಿನ್ನ ಸಹೋದರನನ್ನು ಹೀನೈಸುವುದೇಕೆ? ನಾವೆಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕಲ್ಲವೇ? ಪವಿತ್ರ ಗ್ರಂಥದಲ್ಲಿ, ಎಲ್ಲರೂ ನನಗೆ ಸಾಷ್ಟಾಂಗವೆರಗುವರು, ಎಲ್ಲರೂ ನನ್ನನ್ನು ದೇವರೆಂದು ನಿವೇದಿಸುವರು, ಇದಕ್ಕೆ ಜೀವ ಸ್ವರೂಪನಾದ ನಾನೇ ಸಾಕ್ಷಿ ಎಂದು ಸರ್ವೇಶ್ವರ ಸ್ವಾಮಿ ಹೇಳಿದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರಿಗೆ ಲೆಕ್ಕವನ್ನು ಒಪ್ಪಿಸಬೇಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ, ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ, ನಾನಾರಿಗೂ ಹಳುಕೆನು. ನನ್ನ ಬಾಳಿಗಾಧಾರ ಪ್ರಭುವೆ, ನಾನಾರಿಗೂ ಹಂಚೆನು. ಶ್ಲೋಕ. ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ನಾನದನ್ನೇ ನಿರೀಕ್ಷಿಸಿದೆ ಆತನಿಂದ. ವಾಸಿಸಬೇಕು ಜೀವಮಾನವೆಲ್ಲ ನಾನು ಆತನ ಮಂದಿರದಲ್ಲಿ, ನಾ ತಲ್ಲೀನನಾಗಬೇಕು ಅಲ್ಲಿ ಆತನ ಪ್ರಸನ್ನತೆಯಲ್ಲಿ. ಶ್ಲೋಕ. ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ. ಪ್ರಭುವಿನೊಳಿತನ್ನು ನಾ ಕಾಣುವೆ ಜೀವಲೋಕದೊಳು, ನಾನಿಟ್ಟಿರುವೆ ನಂಬಿಕೆ ನಿರೀಕ್ಷೆ ಅದರೊಳು. ಪ್ರಭುವನ್ನು ಎದುರು ನೋಡುತ್ತಿರು ಮನವೇ, ಧೈರ್ಯದಿಂದ ನಿರೀಕ್ಷಿಸುತ್ತಿರು ಎದೆಗುಂದದೆ. ಶ್ಲೋಕ. ನನಗೆ ಬೆಳಕು ನನಗೆ ರಕ್ಷೆ ಪ್ರಭುವೆ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಕ್ರಿಸ್ತ ಯೇಸು ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದರು. ಅಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸುವಿನ ಉಪದೇಶವನ್ನು ಕೇಳಲು ಎಲ್ಲ ಸುಂಕದವರು ಪಾಪಿಗಳು ಬರುತ್ತಿದ್ದರು. ಇದನ್ನು ಕಂಡ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು, ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅವರೊಡನೆ ಊಟ ಮಾಡುತ್ತಾನೆ ಎಂದು ಗೊಣಗಿದರು. ಆ ಸಂದರ್ಭದಲ್ಲಿ ಯೇಸು ಈ ಸಾಮತೆಯನ್ನು ಹೇಳಿದರು. ನಿಮ್ಮಲ್ಲಿ ಯಾರ ಬಳಿಯಾದರೂ 100 ಕುರಿಗಳು ಇವೆ ಎನ್ನೋಣ. ಅವುಗಳಲ್ಲಿ 1 ಕುರಿ ಕಾಣದೆ ಹೋದಾಗ ಅವನೇನು ಮಾಡುತ್ತಾನೆ? ಇರುವ 99 ಕುರಿಗಳನ್ನು ಹುಲ್ಲುಗಾವಲಿನಲ್ಲೇ ಬಿಟ್ಟು ಕಾಣದೆ ಹೋದ ಆ 1 ಕುರಿ ಸಿಕ್ಕುವ ತನಕ ಹುಡುಕಿಕೊಂಡು ಹೋಗುತ್ತಾನಲ್ಲವೇ? ಅದು ಸಿಕ್ಕಿದಾಗ ಸಿಕ್ಕಿತೆಂಬ ಸಂತೋಷದಿಂದ ಅದನ್ನು ಹೆಗಲ ಮೇಲೆ ಎತ್ತಿಕೊಂಡು ಮನೆಗೆ ಬರುತ್ತಾನೆ. ಸ್ನೇಹಿತರನ್ನು ನೆರೆಯವರನ್ನು ಒಟ್ಟಿಗೆ ಕರೆಯುತ್ತಾನೆ. ಕಳೆದು ಹೋಗಿದ ಕುರಿ ಸಿಕ್ಕಿತು, ನನ್ನೊಡನೆ ಸೇರಿ ಸಂತೋಷ ಪಡಿ ಎನ್ನುತ್ತಾನೆ ಅಲ್ಲವೇ? ಅದೇ ರೀತಿಯಲ್ಲಿ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ಸತ್ಪುರುಷರ ವಿಷಯವಾಗಿ ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ಹೆಚ್ಚು ಸಂತೋಷ ಉಂಟಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಅಂತೆಯೇ ಮನೆಯಾಕೆ ಒಬ್ಬಳು ತನ್ನ ಬಳಿಯಿದ್ದ 10 ನಾಣ್ಯಗಳಲ್ಲಿ 1 ಕಳೆದುಕೊಂಡಳು ಎನ್ನೋಣ. ಆಗ ಅವಳೇನು ಮಾಡುತ್ತಾಳೆ? ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಕಳೆದು ಹೋದ ನಾಣ್ಯ ಸಿಕ್ಕುವವರೆಗೂ ಚೆನ್ನಾಗಿ ಹುಡುಕುತ್ತಾಳೆ ಅಲ್ಲವೇ? ಅದು ಸಿಕ್ಕಿದಾಗ ತನ್ನ ಗೆಳತಿಯರನ್ನು ನೆರೆಯವರನ್ನು ಒಟ್ಟಿಗೆ ಕರೆದು, ಕಳೆದು ಹೋದ ನಾಣ್ಯ ಸಿಕ್ಕಿಬಿಟ್ಟಿತು, ನನ್ನೊಡನೆ ಸೇರಿ ಸಂತೋಷ ಪಡಿ ಎನ್ನುತ್ತಾಳಲ್ಲವೇ? ಅದೇ ಮೇರೆಗೆ ಪಶ್ಚಾತ್ತಾಪಪಟ್ಟು ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ದೇವದೂತರಿಗೆ ಸಂತೋಷ ಉಂಟಾಗುತ್ತದೆಂಬುದು ನಿಶ್ಚಯ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ. ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ. ನನ್ನ ದೇವರ ವರವಾಗಿ ಬಾ, ಈ ಭವಿಷ್ಯದ ಬೆಳಕಾಗಿ ಬಾ. ನನ್ನ ದೇವರ ವರವಾಗಿ ಬಾ, ಈ ಭವಿಷ್ಯದ ಬೆಳಕಾಗಿ ಬಾ. ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ. ಜಗವೆಲ್ಲ ಭ್ರಮೆಯಾಗಲಿ ಕ್ರಿಸ್ತ ನೀನಿರಲು ಈ ಬದುಕಲಿ. ಜಗವೆಲ್ಲ ಭ್ರಮೆಯಾಗಲಿ ಕ್ರಿಸ್ತ ನೀನಿರಲು ಈ ಬದುಕಲಿ. ನನ್ನ ಆಸೆಯ ಉಸಿರಾಗಿರು, ನನ್ನ ಕನಸಿನ ವರವಾಗಿರು. ನನ್ನ ಆಸೆಯ ಉಸಿರಾಗಿರು, ನನ್ನ ಕನಸಿನ ವರವಾಗಿರು. ನನ್ನ ಕರುಣಾಳುವೆ ಬಾಳ ಬೆಳಕಾಗಿ ಬಾ, ನನ್ನ ಗುಡಿ ಸೇರಬಾ. ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ. ನನ್ನ ದೇವರ ವರವಾಗಿ ಬಾ, ಈ ಭವಿಷ್ಯದ ಬೆಳಕಾಗಿ ಬಾ. ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ. ಬದುಕು ಹುಡುಕಾಡಿದೆ ದೇವ ನೀನೊಲಿದ ಹೊಸ ಬಾಳಿಗೆ. ಈ ಬದುಕು ಹುಡುಕಾಡಿದೆ ದೇವ ನೀನೊಲಿದ ಹೊಸ ಬಾಳಿಗೆ. ನಿನ್ನ ಅನುರಾಗ ಧ್ವನಿಯಾಗಲಿ, ನನ್ನ ಹೃದಯದ ಮಾತಾಗಲಿ. ನಿನ್ನ ಅನುರಾಗ ಧ್ವನಿಯಾಗಲಿ, ನನ್ನ ಹೃದಯದ ಮಾತಾಗಲಿ. ನನ್ನ ಹೊಸ ಬಾಳಲಿ ಹೊರೆ ಹಗುರಾಗಿಸಿ, ಹೊಸ ಹೆಜ್ಜೆ ಇರಿಸಲು ಬಾ. ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ. ನನ್ನ ದೇವರ ವರವಾಗಿ ಬಾ, ಈ ಭವಿಷ್ಯದ ಬೆಳಕಾಗಿ ಬಾ. ಒಲವೇ ಬದುಕಾಗಿ ಬಾ ನೆನಪಲ್ಲೇ ನಿಂತಿರದೆ.